ಸ್ಯಾಂಡಲ್‌ವುಡ್‌ನ ಕ್ವೀನ್ ರಮ್ಯಾ ಅವರು ಒಂದ್ ಕಡೆ ಚಿತ್ರರಂಗದಲ್ಲಿ ಮತ್ತೊಂದು ಕಡೆ ರಾಜಕೀಯ ವಲಯದಲ್ಲೂ ತಮ್ಮದೇ ಆದಂತಹ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಮಹಿಳೆ. ಇನ್ನ ಈಕೆಗೆ ಇದೀಗ ತದ್ವಿರುದ್ಧವಾಗಿ ಇದೀಗ ಹುಚ್ಚ ವೆಂಕಟ್ ಅವರು ಪ್ರೀತಿ ಎಂಬ ಬಲೆಯನ್ನ ಹಾಕಿ ಅದರಲ್ಲಿ ಮುಳುಗಿ ತೇಲಿಸುವಂತೆ ಮಾಡಿದ್ದಾರೆ. ಹೌದು, ಇಷ್ಟಕ್ಕೂ ಹುಚ್ಚ ವೆಂಕಟ್ ಹೇಳಿದಾದ್ರು ಏನಪ್ಪಾ ಅಂತ ಅಂದ್ರೆ ರಮ್ಯಾ ಮೇಡಮ್ ಅವ್ರ ಬಗ್ಗೆ ಹುಚ್ಚ ವೆಂಕಟ್ ಅವರಿಗೆ ಇದೀಗ ಎಲ್ಲಿಲ್ಲದ ಕಾಳಜಿ ಬಂದ್ಬಿಟ್ಟಿದೆ. ಹೀಗಾಗಿ ರಮ್ಯಾ ಮೇಡಮ್ ಅವರು ರಾಜಕೀಯಕ್ಕೆ ಬರಬಾರ್ದು. ಇನ್ನ ಆಕೆಯ ಆರೋಗ್ಯ ಅಸ್ತವ್ಯಸ್ತ ಅಂತ ಹೇಳಿರೋದು ಸಿಂಪತಿಗಾದ್ರೆ ದಯವಿಟ್ಟು ಅಂತ ಕೆಲಸಗಳನ್ನ ಮಾಡಬೇಡಿ. ಏನಿದ್ರು ಹೆಣ್ಮಕ್ಳಾಗಿರಿ. ನೀವು ಈಗಾಗಲೇ ಚಿತ್ರರಂಗದಲ್ಲಿ ಬಹಳಷ್ಟು ಸಾಧನೆಯನ್ನ ಮಾಡಿದ್ದೀರಾ. ಆರಾಮಾಗಿ ಮನೆಯಲ್ಲಿರಿ. ಪ್ರಚಾರ ಅದು ಇದು ಗಿಮಿಕ್ ಎಲ್ಲ ನಿಮ್ಗೆ ಸರಿ ಹೋಗಲ್ಲ. ಅಷ್ಟೇ ಅಲ್ಲದೆ ನೀವು ಒಂದ್ ವೇಳೆ ರಾಜಕೀಯಕ್ಕೆ ಬಂದ್ರೂ ಸಹ ನೀವು ಗೆಲ್ಲೋಲ್ಲ. ಇದರಿಂದ ನಿಮ್ಮ ಮನಃಶಾಂತಿ ಹಾಳಾಗುತ್ತೆ. ನಿಮ್ಮ ಮನಃಶಾಂತಿ ಹಾಳಾಗೋದು ನನಗಿಷ್ಟವಿಲ್ಲ. ನಾನು ಹೇಳ್ತಿದ್ದೀನಲ್ವಾ, ಹೀಗಾಗಿ ನೀವು ರಾಜಕೀಯಕ್ಕೆ ಬರಬಾರ್ದು ಎಂದು ತಮ್ಮ ಲವಲವಿಕೆಯ ಮಾತುಗಳಿಂದ ಇದೀಗ ಹುಚ್ಚ ವೆಂಕಟ್ ಅವರು ರಮ್ಯಾ ಮೇಡಮ್ ಅವರಿಗೆ ಮಸಾಜ್ ಮಾಡಿದ್ದಾರೆ. ಇನ್ನ ರಮ್ಯಾ ಮೇಡಮ್ ಅವರು ಹುಚ್ಚ ವೆಂಕಟ್ ಅವ್ರ ಮಾತಿಗೆ ತಲೆ ದೂಗ್ತಾರಾ, ತಲೆ ಅಲ್ಲಾಡಿಸ್ತಾರಾ ಎಂಬುದನ್ನ ಕಾದ್ ನೋಡ್ಬೇಕಿದೆ. ಇಷ್ಟಕ್ಕೂ ರಮ್ಯಾ ಮೇಡಮ್ ಅವರು ಇದೀಗ ಹುಚ್ಚ ವೆಂಕಟ್ ಅವರ ಮಾತು ಕೇಳ್ತಾರಾ ಅಂತ ಅಂದ್ರೆ ನಿಜವಾಗ್ಲೂ ಇದು ಆಕಾಶ ಭೂಮಿ ಮತ್ತು ಒಂದಾದಂತೆಯೇ ಸರಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.